ನನ್ನ 10,000 ರೂಪಾಯಿ ಅಡಿಗೆ ಮನೆಗೆ ಮಡಗಿರೋ ದುಡ್ಡು ಅವಳ ಒತ್ಕೊಂಡು ಹೋಗ್ಬಿಟ್ಟವಳಲ್ಲಪ್ಪ. ಯಾರು ಹೊತ್ಕೊಂಡು ಹೋಗಿರೋದು? ಅವ್ರ ಕೈ ಸೇದೋಗ, ಅವ್ರ ನೆಗದ್ ಬಿದ್ದು ನೆಳ್ಳಿ ಕೈ ಆಗೋಗ, ಹಾಳು ಬಿದ್ದೋಗ, ಅವ್ರಂತೂ ಉದ್ಧಾರ ಆಗಕ್ಕಿಲ್ಲ, ಅವ್ರ ಕೈ ಸೇದೋಗ. ನಾನ್ ಕಷ್ಟಪಟ್ಟು 6 ತಿಂಗಳಿಂದ ಕೂಲಿ ನಾಲಿ ಮಾಡಿ ಕೂಡಿಕ್ಕಿರೋ ದುಡ್ಡನ್ನ ಯಾವ ಮುಂಡೆ ಮಕ್ಕಳು ಒತ್ಬಿಡೋರಲ್ಲಪ್ಪ. ಏನ್ ಮಾಡ್ಲಿ ಇವಾಗ ನಾನು? ಅಯ್ಯೋ ಏನ್ ಮಾಡ್ಲಿ? ಉದ್ಧಾರ ಆಗಕ್ಕಿಲ್ಲ, ನಾಸ್ನಾಗ ಹೋಯ್ತಾರ ಅವ್ರಂತೂ. ನನ್ನ ಗಂಡ ಎತ್ಕೊಂತಾನೆ ಅನ್ನೋದಕ್ಕೆ ನನ್ನ ಗಂಡ ಒಂದ್ ವಾರದಿಂದ ಮನೆಯಾಗಿಲ್ಲ. ನನ್ನ ಗಂಡನ ಎತ್ಕೊಂಡಿರಲ್ಲ. ಯಾವ ಮುಂಡೆ ಮಕ್ಕಳು ಎತ್ಕೊಂಡು ಏನ್ ಮಾಡ್ಬಿಟ್ರೋ ಏನೋ, ಯಾವಾಗ ಕೊತ್ಕೊಂಡು ಹೋಗ್ತಾರೋ ಏನ್ ಕತಿಯೋ ಗೊತ್ತಿಲ್ಲ. ಯಾವಳ ಬತ್ತಳೋ ಮನೆ ಒಳಗಡಿಕೆ. ನನ್ನ ಗಂಡಂಗೆ ಹೇಳ್ತೀನಿ, ಲೋಪರ್ ನನ್ನ ಮಗನೇ ಬಾಕ್ಲು ಸರಿ ಇಲ್ಲ, ಸರಿ ಮಾಡಿಸ್ಲಾ ಅಂದ್ರೆ ಮಾಡಿಸ್ಲೇ ಇಲ್ಲ. ಯಾರ್ಯಾರು ಹೊತ್ಕೊಂಡು ಹೋದ್ರು ಏನೇನ್ ಕತಿಯೋ. ಅವ್ರಂತೂ ಉದ್ಧಾರ ಆಗಕ್ಕಿಲ್ಲ, ಹಾಳಾಗೋಯ್ತಾರೆ. ಸಿಗ್ಬೇಕು ನನ್ನ ಕೈಗೆ. ಅದ್ ಯಾರು ಹೊತ್ಕೊಂಡು ಹೋಗೋರ ಏನೋ ಅಂತ ಹೇಳ್ಬಿಟ್ಟು ತುಂಡ್ಗಟ್ಟಿಗೆ ಮುರಿತದ ಇವತ್ತು. ಇದ್ಯಾಕೆ ಹಿಂಗ್ ಕಿರುಚಿದೆಯಲ್ಲ ಪರಿ? ಏನಾಯ್ತೆ ಏನಾಯ್ತೆ? ಏನು ಅಂತ ಹೇಳಿ ಸರೋಜಕ್ಕ, ಏನು ಅಂತ ಹೇಳಿ ನನ್ ಕಷ್ಟವಾ? ಅಯ್ಯೋ ಮನೆಯಾಗೆ ಅಡಿಗೆ ಮನೆಯಾಗ 10,000 ರೂಪಾಯಿ ಮಡಗಿದ್ದೆ ನಾನುನುವೆ. ಯಾರಿಗೂನುವೆ ಹೇಳ್ತಿದ್ದಂಗೆ ಡಬ್ದಾಗ ಮಡಗಿದ್ದೆ 10,000 ರೂಪಾಯಿ. ಕೂಲಿ ನಾಲಿ ಮಾಡಿ ಏನಾರ ಒಂದ್ ಮೂಗಿಗೋ ಇಲ್ಲ ಕಿವಿಗೋ ಏನಾರ ತಗೊಳನಿ ಅಂತ ಹೇಳ್ಬಿಟ್ಟು ಒಂದ್ ಜೊತೆ ವಾಲೆಗಿಲ್ಲ ಬರ್ತದೆ ಅಂತ ಹೇಳ್ಬಿಟ್ಟು ಮಡಗಿದ್ದೆ. ನನ್ ಗಂಡಂಗೂ ಗೊತ್ತಾಗಿದ್ದಂಗೆ ಮಡಗಿದ್ದೆ. ಆದ್ರೆ ಏನ್ ಮಾಡನಿ, ಯಾವನ ಮುಂಡೆ ನನ್ ಮಗ ಒತ್ಕೊಂಡು ಹೊಂಟೋಗ್ಬಿಟ್ಟವನೇ. ಯಾರು ಅಂತಾನೆ ಗೊತ್ತಾಯ್ತಿಲ್ಲ ನನಗಂತೂನುವೆ. ನನ್ನ ಗಂಡ ಬೇರೆ 3-4 ದಿನದಿಂದ ಊರಾಗಿಲ್ಲ. ನನ್ನ ಗಂಡನೂ ಮುಟ್ಟಿರಕ್ಕಿಲ್ಲ. ಮತ್ ನನ್ನ ಮಗ ಒತ್ತದ್ನೋ ಗೊತ್ತಿಲ್ಲ. ಮನೆ ಕದ್ ಯಾವಾಗ ಯಾರು ಬಂದೋಯ್ತಾರೋ ಗೊತ್ತಿಲ್ಲ. ನನ್ನ ಮನೆ ಬಾಗ್ಲು ಬೇರೆ ಸರಿ ಇಲ್ಲ. ಇದೇನು ಹೇಳ್ತಾ ಇದೆಯೇ? ಯಪ್ಪ ಅಲ್ಲಿ ನೋಡಿ, ಅಲ್ಲ ನಿನ್ನ ಅಡುಗೆ ಮನೆಗೆ ನೀ ಮಡಗೋದು ಬ್ಯಾಂಕಿಂಗ್ ಹಾಕದಲ್ವೇನೆ? 10,000 ರೂಪಾಯಿ ಹೋಯ್ತೇನೆ. ಹೂನೇ, ಯಾರಿಗೆ ಅಂತ ನನ್ನ ಕಷ್ಟ ಹೇಳ್ಕೊಂಡ್ಲಿ, ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡ್ಲಿ. ನನ್ನ ಕೈಲಿ ತಡ್ಕೊಳಕ್ ಆಯ್ತಿಲ್ಲ. ನೋವು 6 ತಿಂಗಳು ಕೂಲಿ ಮಾಡಿ ಕೂಡಿಕ್ಕಿರೋ ದುಡ್ಡೇ ಅದು. ಯಾರಿಗೆ ಅಂತ ಹೇಳಿ 10,000 ರೂಪಾಯಿನ ಒತ್ಕೊಂಡು ಹೊಂಟೋಗ್ಬಿಟ್ಟವ್ರಲ್ಲ. ಏ ಸುಮ್ಕಿರೆ, ನಿಮ್ಮನೆ ಒಳಗಡೆ ಯಾರು ಬರ್ತಾರೆ? ಯಾರನ್ನ ಹೋಗ್ಬೇಕು ಅಂತಂದ್ರೆ ಏನ ನೀನ್ ಇದ್ದಾಗ ಬರ್ತಾರೆ, ನೀನ್ ಇಲ್ದಿದ್ದಾಗ ಯಾಕೆ ಬರ್ತಾರೆ ಮನೆ ಒಳಗಡೆ? ನಮ್ ಬಾಕ್ಲು ಸರಿ ಇಲ್ಲ ಕಣ್ಪದ್ದಿ, ಸರಿ ಇಲ್ಲ ಬಾಕ್ಲು. ಅದಕ್ಕೆ ಯಾವನೋ ಹೊಡ್ಕೊಂಡ್ ಮನೆ ಒಳಗಡೆ ಹೋಗಿ ನನ್ ದುಡ್ಡಿಕ್ಕಿರೋ ಜಾಗವ ನೋಡ್ಕೊಂಡ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟವ್ರೆ. ಏನ್ ಹೇಳು ಸಾಯ್ಲಿ ನಾನು. ದೇವ್ರಣೆ ನನ್ಗೆ ಹೆಂಗು ಮನ್ಸಿಗೆ ನೋವಾಯ್ತೈತೆ ಅಂದ್ರೆ ಹಂಗು ನೋವಾಯ್ತೈತೆ ನನಗಂತೂನುವೆ. ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ. ಬ್ಯಾರೆ ಕಡೆ ಎಲ್ಲನ ಐತೇನೋ ಹುಡುಕ್ಬೇಕಿತ್ತು ನೀನು. ಅಡುಗೆ ಮನೆಗೋ ಬೀರುನಾಗೋ ಇಲ್ಲ ಎಲ್ಲನ ಮನ್ಸ್ತಡೆಯೋ ಎಲ್ಲನ ಬಿದ್ದಿದ್ದಿತ್ತೋ ಬ್ಯಾರೆ ಡಬ್ಬಕ್ಕೆ ಹಾಕ್ಬಿಟ್ಟು ಮರ್ಗಿರ್ತೋದು ಏನೋ ಯಾವುದಕ್ಕೂ ನೋಡಂಗಿಲ್ಲ ನಾವು. ಯೋಚನೆ ಮಾಡಿ ನೀನು ಹುಡುಕ್ಬೇಕಿತ್ತು. ನಿಧಾನ ಹುಡುಕಿದ್ರೆ ಸಿಗ್ತದೆ. ನೀನು ಹಿಂಗೆ ಅರ್ಜೆಂಟಾಗಿ ಟೆನ್ಷನ್ ಮಾಡ್ಕೊಂಡು ಹುಡುಕಿದ್ರೆ ಏನೂ ಸಿಗಕ್ಕಿಲ್ಲ. ನೋಡಿ ಹೋಗಿ ಹುಡ್ಕೊಂಡು ನೋಡಿ ಒಳಗಡೆ. ಸುಮ್ಕೇಣಿಯ ಟೆನ್ಷನ್ ಯಾಕೆ ಮಾಡ್ಕೊಂತೀಯ? ಹಿಂಗೆ ಮಾಡ್ಕೊಂಡು ಕೂಡ ಕೂಗಾಗ್ತೀಯ? ಸುಮ್ಕೇಣಿಯ ಟೆನ್ಷನ್ ಎಲ್ಲ ಮಾಡ್ಕೋಬೇಡ. ನೋಡಿ ಸುಮ್ಕೇಣಿಯ ಒಳಗಡೆ ಹೋಗ್ಬಿಟ್ಟು ಒಂದೊಂದು ಹಬ್ಬನೂ ತೆಗೆದ್ಬಿಟ್ಟು ಹುಡ್ಕನ. ಬೆಳಿಗ್ಗೆಯಿಂದ 1 ಗಂಟೆ ಹುಡುಕಿದೀನಿ ಪದ್ದಿ. 1 ಗಂಟೆ ಹುಡುಕಿದ್ರು ಸಿಗ್ತಾನೆ ಇಲ್ಲ. 1 ಗಂಟೆ ಹುಡುಕಿವ್ನಿ, ಏನ್ ಮಾಡನಿ? ಅಯ್ಯೋ ದೇವ್ರೇ, ಅಲ್ಲವೇ ನೀನು ಅಲ್ಲೇನೆ ಇಕ್ಕೋದು ಅಡುಗೆ ಮನೆಗೆ. ಯಾರಿಗೂ ಕೈಗೆ ಸಿಗಿದಂಗೆ ಬೀರುನಾಗ ಬೀಗ ಹಾಕ್ಬಿಟ್ಟು ಮಡಗದ್ಬಿಟ್ಬಿಟ್ಟು ಇದು ಯಾಕೆ ನೀನು ಆ ಸಾಸಿವೆ ಡಬ್ಬ ಆ ಡಬ್ಬ ಈ ಡಬ್ಬ ಅಂತ ಮಡಗಾಕೋದೆ ನೀನು? ನನ್ನ ಗಂಡಂಗೂ ಗೊತ್ತಿಲ್ದಿದ್ದಂಗೆ ಮಡಗಿದ್ದೆ. ಬೀರುನಾಗ ಇಕ್ಕೂರೆ ನನ್ನ ಗಂಡಂಗೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ನಾನೇ ಸಾಸಿವೆ ಡಬ್ಬದಾಗ ಮಡಗಿದ್ದೆ. ನೋಡಿದ್ರಿ ಇವಾಗ ಸಾಸಿವೆ ಡಬ್ಬದಾಗೂ ಇಲ್ಲ, ಯಾವ ಡಬ್ಬದಾಗೂ ಇಲ್ಲ. ಎಲ್ಲ ಹುಡ್ಕಾಡಿ ತಡ್ಕಾಡಿ ಎಲ್ಲಾನು ಬಂದೆ. ನಮ್ಮ ಮನೆಗಿನ ಎಷ್ಟು ಡಬ್ಬ ಅವೆ ಅಷ್ಟು ಡಬ್ಬನೂ ನೋಡಿದ್ದೀನಿ, ಎಲ್ಲೂನುವೆ ಇಲ್ಲ. ಏನ್ ಮಾಡೋದು ಏನ್ ಕತಿಯೋ ಗೊತ್ತಿಲ್ಲ ನನಗಂತೂ. ಹೆಂಗ್ ಆಯ್ತೈತೆ ಅಂದ್ರೆ ಅಯ್ಯೋ ಶಾನೆ ಬೇಜಾರಾಯ್ತಾಯ್ತು ಬಿಡು. ಬಿಡೆ ಬೇಜಾರು ಮಾಡ್ಕೋಬೇಡ. ಇನ್ನು ಹೋಗಿದ್ದೇನು ಬರ್ತದ? ನೀನು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮಾಡಿದ್ರೆ ಹೋಗಿದ್ದೇನಾರ ಬರ್ತದ? ಯಾವುದು ಬರೋಕ್ಕಿಲ್ಲ. ನಾವೇ ಹೊಸಿ ನೋಡ್ಕೊಂಡು ಮಾಡ್ಕೊಂಡು ಏನೋ ಒಂದು ಇದು ಮಾಡಬೇಕು. ನೀನು ಹಿಂಗೆ ಕಿರ್ಚಾಡ್ಕೊಂಡು ಹೊರ್ಚಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ನಿಧಾನ ಕುಡ್ಕೋದು ಮಾಡೋದು ಯಾರನ್ನ ವಿಚಾರಿಸೋದು ಮಾಡೋಂಗೆ ಸುಮ್ಕಿರು. 10,000 ರೂಪಾಯಿ ತಾನೇ, ಅದೇನು ಕಮ್ಮಿ ದುಡ್ಡಲ್ಲ, ಶಾನೆ ದುಡ್ಡೇನೆ. ನೀ ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ? ಏನಾರ ಒಂದು ಮಾಡೋಣ. ಹಿಂಗೆ ಸುಮ್ಮನೆ ಕುಂತ್ಕೊಂಡು ಹೊರ್ಚಾಡಿದ್ರೆ ಸಿಗಕ್ಕಿಲ್ಲ. ಕೋಳಿ ನಾಯಿ ಹೋದ್ರೆ ನೀನು ಸಿಗಕ್ಕಿಲ್ಲ. ಇನ್ನು ದುಡ್ಡು ಹೋದ್ರೆ ಸಿಕ್ಬಿಡ್ತವ ನಿಂಗೆ. ಇಲ್ಲಿ ಹೊರ್ಚಿ ಏನು ಪ್ರಯೋಜನ ಇಲ್ಲ. ಸುಮ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದೇ ನೀನು ವಾಸಿ ನೋಡು. ಹೂನೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದೇನಿಯ ವಾಸಿ. ನನಗೂ ಹಂಗೆ ಅನ್ನಿಸ್ತೈತೆ. ನಾನಂತೂ ದುಡ್ಡು ಕಳ್ಕೊಂಡ್ರೆ ಅದಕ್ಕೆ ಸಹಿಸಕ್ಕಾಗಕ್ಕಿಲ್ಲ. 6 ತಿಂಗಳು ಕುಡಿಕಿರೋ ದುಡ್ಡದು ಏನು ಸುಮ್ಮನೆ ಅಲ್ಲ, ಸಾಮಾನ್ಯ ಅಲ್ಲ. ಖರ್ಚು ಎಲ್ಲ ಹೋಗಿ ಮಿಕ್ಕಿರೋ ದುಡ್ಡದು. ನಾನು ಬಿಡಕ್ಕಿಲ್ಲ. ಸರಿ ಬರ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಪದಿ ಬಾರೆ ಹೋಗೋಣ. ಅಮ್ಮ ಏನಕ್ಕಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗೋದು? ನೀನು ಸುಮ್ಕೇಣಿಯ ನಡಿ ಮಂತಕ್ಕೆ. ನಾನು ಏನೋ ಕ್ಯಾಮೆ ಐತೆ ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಟ್ಟು ಬರ್ತೀನಿ. ನಡಿ ನೀ ಸುಮ್ಕೇಣಿಯ ನೋಡಿ. ನೀನು ಹಂಗೆಲ್ಲ ಕೇಳಬಾರ್ದು, ಪೊಲೀಸ್ ಸ್ಟೇಷನ್ ತಕ್ಕೆಲ್ಲ ಬರಬಾರ್ದು. ನಾನು ಬರ್ತೀನಿ. ಅದೇನು ಅಂತ ಹೇಳ್ಬಿಟ್ಟು ಹೇಳು. ಯಾವಾಗ ಏನಾರ ಒಂದು ಹೇಳ್ತೀನಿ ನಾನು ಬಿಟ್ಬಿಟ್ಟು ಹೋಯ್ತೀಯ. ನೀನು ಚಿಕ್ಕ ಹುಡುಗಿ ಅಂತ 3ನೇ ಕಲಾಚು ನಾನು. ಆದ್ರೂ ನೀನು ನನಗೆ ಏನು ಬೆಲೆನೇ ಕೊಡಕ್ಕಿಲ್ಲ. ನಾನೇನು ತೊಟ್ಲಾಗಿರೋ ಪಾಪ ಅಲ್ಲ. ಒಂದ್ ಕಿತ ಹೇಳಿದ್ರೆ ಮಕ್ಕಳು ಕೇಳಬೇಕು. ಒಂದ್ ಕಿತ ಹೇಳೋದು ನಿನ್ಗೆ ಬಾಯಿ ಮುಚ್ಕೊಂಡು ಹೋಗು ಅಂತ. ಒಂದ್ ಕಿತ ಹೇಳಿದ್ರೆ ಮರುವಾದೆ ಕೇಳಬೇಕು. ಅದು ಬಿಟ್ಬಿಟ್ಟು ಹಿಂದೆ ಬೀಳೋದು ಹಠ ಮಾಡೋದು ಎಲ್ಲ ಮಾಡಬಾರ್ದು. ಹೋಗಮ್ಮ ಹೋಗು. ಇಲ್ಲ ನಾನು ಹೋಗಕ್ಕಿಲ್ಲ. ಏನು ಕೊಯ್ತಿದ್ದೀರಾ ಅಂತ ಹೇಳು.
ನೀವೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಬಿಟ್ಟು ಬರ್ತೀರಾ. ಅಯ್ಯೋ ಲೇ ಅಮ್ಮು, ತಿನ್ನಕ್ಕೆಲ್ಲ ಹೋಯ್ತಿರೋದು ನೋಡು. ಆಂಟಿ ಐತಲ್ಲ, ಪಾರಕ್ಕ ಆಂಟಿ ಐತಲ್ಲ, ಪಾರಮ್ಮ ಆಂಟಿ ಅವ್ರದ್ದು ದುಡ್ಡು ಕಳ್ದೋಗ್ಬಿಟ್ಟೈತಂತೆ. ಸರಿನಾ? ದುಡ್ಡು ಕಳ್ದೋಗಿರೋದಕ್ಕೆ ಪೊಲೀಸ್ರಿಗೆ ಹೋಗ್ಬಿಟ್ಟು ಹೇಳ್ಬಿಟ್ರೆ ಪೊಲೀಸ್ನವರು ಹುಡುಕ್ ಕೊಡ್ತಾರಂತೆ. ಅದಕ್ಕೆ ನೀನಿಯ ನಾವು ಪೊಲೀಸ್ ಸ್ಟೇಷನ್ಗೆ ಹೋಯ್ತಿರೋದು. ಏನು ಕಳ್ಳ ಪೊಲೀಸ್ ಆಟ ತರ ಐತಲ್ಲ ಅಮ್ಮ, ಮತ್ ನಾನೇ ಕಳ್ಳನ ಹಿಡ್ಕೊಟ್ರೆ ನೀನ್ ಹಿಡ್ಕೊಡ್ತೀಯ? ಹೋಗ್ ತಟ್ಟೆಗೆ ಅಕ್ಕನ್ ತಿಂತೀಯನೋ ತಿನ್ನೋಗು. ಹಿಡ್ಕೊಡ್ತಾಳೆ ಅಂತ ಹಿಡ್ಕೊಡ್ತಾಳೆ. ನಾನು ಹಿಡ್ಕೊಡ್ತೀನಿ ನನಗ್ ಗೊತ್ತು ನನ್ ದುಡ್ಡು ಯಾರು ಎತ್ಕೊಂಡ್ರು ಅಂತ ಹೇಳ್ಬಿಟ್ಟು ನನಗ್ ಸಂದ ಗೊತ್ತು, ನನಗ್ ಗೊತ್ತು. ಅಂದ್ಮೇಲೆ ನಾನ್ ಇವಾಗ ನಾನ್ ಪೊಲೀಸ್, ಕಳ್ಳ ಯಾರು ಅಂತ ಈಗ ನಾನು ಹೇಳ್ತೀನಿ. ಇದೇನೆ ಹಿಂಗೆ ಹೇಳ್ತೀಯಾ ಅಮ್ಮೋ? ಸುಮ್ಕೆ ಸುಳ್ಳೆಲ್ಲ ಹೇಳ್ಬಾರ್ದು ನೋಡಿ. ಸುಮ್ಕೆ ನೆನೆಯ. ಇಲ್ಲ ಕಣಮ್ಮ, ನಾನು ನೋಡ್ದೆ ಕಣಮ್ಮ. ನಾನು ದುಡ್ಡು ಎತ್ಕೋಬೇಕಾದ್ರೆ ನಾನು ಅಡುಗೆ ಮನೆಗೆ ಇದ್ದೆ ಕಣಮ್ಮ. ಅಡುಗೆ ಮನೆ ಡಬ್ಬದಾಗ ತಾನೇ ದುಡ್ಡಿದ್ದು. ಹೂ ಕಣೆ ಪುಟ್ಟಿ, ಅಡುಗೆ ಮನೆ ಡಬ್ಬದಾಗ ಏನಿಯ ದುಡ್ಡಿದ್ದು. ನಾನು ಹೇಳಿಲ್ವಾ? ಹಂಗೆ ಸ್ಯಾನೆ ನೋಟಿತ್ತು, ಇಷ್ಟಪ್ಪ ನೋಟಿತ್ತು. ನಾನು ನೋಡಿದೆ ಎಷ್ಟೊಂದು ದುಡ್ಡಿತ್ತು ತಾನೇ. ಹೂನೆ ಪುಟ್ಟಿ, ಇತ್ತು. ಹಂಗಾರ್ ನಾನು ನೋಡಿದ್ದೀನಿ. ಹೇಳೆ ಯಾರು ಎತ್ಕೊಂಡಿದ್ದು ಅಂತ ಹೇಳೆ. ಹೇಳಕ್ಕಿಲ್ಲ. ಅವ್ರು ನಂಗೊಂದು ಚಾಕಿ ಕೊಡಿಸ್ತೀನಿ ಅಂತ ಹೇಳವ್ರೆ. ನಾನು ಹೇಳಕ್ಕಿಲ್ಲ. ಅಯ್ಯೋ ನಿನ್ನ, ನಾನು 10 ಚಾಕ್ಲೇಟ್ ಕೊಡಿಸ್ತೀನಿ. ಹೇಳು. ದೇವ್ರಣೆ ಕೊಡಿಸ್ತೀಯ 10 ಚಾಕ್ಲೇಟಾ? ಅಯ್ಯೋ ಪುಟ್ಟಿ, ನೀನ್ ಹೇಳಿದ್ರೆ ನಾನು ನಿಂಗೆ 10 ಚಾಕ್ಲೇಟ್ ಕೊಡಿಸ್ತೀನಿ. ಹೇಳಮ್ಮ. ನಿನ್ ಮ್ಯಾಲ ನಾನ್ ಪೊಲೀಸ್. ನನ್ ಕಳ್ಳ ನುಡಿಕೊಟ್ಟೆ ಅಂದ್ಮೇಲೆ ನಾನ್ ಪೊಲೀಸ್. ಹೇಳೆ, ನೀನೇ ಪೊಲೀಸು, ನೀನೇ ಎಲ್ಲ. ನೋಡು, ನಾನು 10 ಚಾಕ್ಲೇಟು, ಹಂಗೇನೆ ಆಂಟಿ 10 ಚಾಕ್ಲೇಟು ಕೊಡಿಸ್ತದೆ ನಿನಗೆ. ಯಾರು ಎತ್ಕೊಂಡಿತ್ತು ಡಬ್ಬದಾಗೆ, ಯಾರು ಅಂತ ಹೇಳವಾ? ಕೊಡಿಸ್ತೀರ ತಾನೇ? ಕೊಡಿಸ್ತೀವಿ ಹೇಳೆ. ನಾನು ಅಡ್ಗೆ ಮನೆಗೆ ಹೋದ್ನಾ, ನನ್ನ ನಾಯಿ ಮರಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಚ್ಚು ಅಣ್ಣಂಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅಚ್ಚು ಅಣ್ಣ ಡಬ್ಬದಾಗಿಂದ ದುಡ್ಡು ತಕೊಂಡ. ನಾನು ಅಣ್ಣ ದುಡ್ಡು ಅಂತ ಹೇಳ್ದೆ. ಹೂ ಕಣಮ್ಮ, ದುಡ್ಡೆ ನೀನಿಯಾ, ಇಲ್ಲಿ ಅಡ್ಗೆ ಮನೆಗೆ ನಾನು ತಗೊಂತೀವಿ, ನಾವ್ ಇಲ್ಲೇ ದುಡ್ಡಿಕ್ಕೋದು, ನೀನ್ ಯಾರಿಗೂ ಹೇಳಕ್ ಹೋಗ್ಬೇಡ ನಾನು ದುಡ್ಡು ಎತ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ದ. ನೀನ್ ನಿಜ ಹೇಳ್ತಿದೀಯ ತಾನೇ? ಹೂ ಕಣಮ್ಮ, ದೇವ್ರಣೆಗೂ ಪ್ರಾಮಿಸ್ ಕಣಮ್ಮ. ಅಣ್ಣನೇ ಎತ್ಕೊಂಡಿದ್ದು, ಅಚ್ಚು ಅಣ್ಣನೇ. ನಂಗೊಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಒಂದು ಚಾಕ್ಲೇಟ್ ಕೊಡಿಸ್ತು, ಡೈರಿ ಮಿಲ್ಕ್. ನೀವು ಇವಾಗ 10 ಚಾಕ್ಲೇಟ್ ಕೊಡಿಸ್ಬೇಕು. ಇದೇನಪ್ಪ ಎಲ್ಲ ಇಷ್ಟೊಂದು ಜನ ಗುಂಪು ಕಟ್ಕೊಂಡವ್ರೆ. ಇವಳು ಅಪ್ಸರ ಅಣ್ಣಕ್ಕನ ಮಗಳು ಏನೋ ತರಲೆ ಮಾಡಿತ್ತಾಳೆ. ಅದಕ್ಕೆ ಗುಂಪು ಕಟ್ಕೊಂಡಿರ್ತಾರೆ. ಅಡುಗೆ ಮನೆಗೆ 10,000 ರೂಪಾಯಿ ಏನಾಯ್ತಲ್ಲ? ನನಗೇನಮ್ಮ ಗೊತ್ತು? ನನಗೆ ಗೊತ್ತಿಲ್ಲ ಕಣಮ್ಮ, ನನಗೆ ಗೊತ್ತಿಲ್ಲ. ಮುಚ್ಕೊಂಡು ಹೇಳ, ಏನಾಯ್ತಲ್ಲ ದುಡ್ಡು? 10,000 ರೂಪಾಯಿ ದುಡ್ಡು ಏನಾಯ್ತು? ಗೊತ್ತಿಲ್ಲ ಕಣಮ್ಮ ನಂಗೆ. ಅಮ್ಮ ಬೊಗಳ ಲೋಪರ್. ಅಮ್ಮ ಬೊಗಳು, ದುಡ್ಡು ಎತ್ಕೊಂಡಿದ್ ನೀನ ಅಲ್ವಾ? ಅಣ್ಣ, ನೀನೇ ಅಲ್ವಾ ಎತ್ಕೊಂಡಿದ್ ದುಡ್ಡ? ಹೇಳು. ಆಂಟಿಗೆ ಹೇಳು. ನೀನು ನನಗೆ ಒಂದೇ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದೆ ದುಡ್ಡು ಎತ್ಕೊಂಡಾಗ. ಆದ್ರೆ ನನಗೆ ನಮ್ಮ ಅಮ್ಮ 10 ಚಾಕ್ಲೇಟು, ಹಂಗೆ ನೀ ಆಂಟಿ 10 ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತು. ಅದಕ್ಕೆ ನಾನು ಆಂಟಿ ಪರನೇ ನೀ ಹೇಳ್ಬಿಟ್ಟೆ. ಇನ್ನೊಂದ್ಕಿಂತ ನೀನು 10 ಚಾಕ್ಲೇಟೇ ಕೊಡ್ಸು. ನಾನೇನು ಹೇಳೋದಿಲ್ಲ. ಬೊಗಳು ನಾಯಿ. ಕಣಮ್ಮ, ನಾನೇ ತಕೊಂಡಿದ್ದು. ಎಲ್ಲ ಲೋಪರು. ನೆನ್ನೆಯಿಂದ ಬೆಳಗ್ಗೆಯಿಂದ ಹುಡುಕ್ ಸಾಕಾಯ್ತು. ಒದ್ದಾಡ್ತಾ ಇವನಿ ಲೋಪರ್. ನನ್ನ ಮಗನೆ, ಏನಕ್ಲ ಎತ್ಕೊಂಡೆ ದುಡ್ಡ? ಅದು ನನ್ನನ್ನು ಕೇಳ್ದಿದ್ದಂಗೆ ಏನಕ್ಲ ಎತ್ಕೊಂಡೆ? ಅಮ್ಮ ಪೀಚ್ ಕೊಟ್ಬೇಕಿತ್ತು. ಅದ್ ನಿಮ್ಮ ಅಪ್ಪನ್ ಕೇಳ್ಬೇಕಿತ್ತು. ನನ್ ದುಡ್ಡು ಯಾಕ್ಲ ಹೊತ್ಕೊಂಡೋದೆ ನೀನ್ ಪೀಚ್ ಕೊಟ್ಟನಾಗೆ ನಿಮ್ಮ ಅಪ್ಪನ್ ಕೇಳ್ಬಿಟ್ಟು ನಿಮ್ಮ ಅಪ್ಪನ ದುಡ್ಡ ಪೀಚ್ ಕೊಟ್ಬೇಕಿತ್ತು ನೀನು. ಅದು ಹಂಗಲ್ಲ ಕಣಮ್ಮ, ಅದು ಅರ್ಜೆಂಟ್ ಇತ್ತು ಕಣಮ್ಮ. ನೀವು ಯಾರು ಮನೆಯಾಗಿರಲಿಲ್ಲ, ಮನೆಯೆಲ್ಲ ನನಗೆ ಹುಡುಕ್ದೆ ಕಣಮ್ಮ, ಎಲ್ಲೂ ದುಡ್ಡು ಸಿಗಲಿಲ್ಲ. 10,000 ರೂಪಾಯಿ ಪೀಚ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಕಣಮ್ಮ. ಅದು ಎಂಥದ್ದು IAS ಎಲ್ಲ ಓದಬೇಕು ಅಂದ್ಕೊಂಡಿದ್ದೀನಿ ಕಣಮ್ಮ. ಆಸೆ ಎಲ್ಲ ನೆರವೇರಿಸ್ಬೇಕಲ್ಲಮ್ಮ ನಿಮ್ಮ ಆಸೆ. ಅದಕ್ಕೆ ನೀನು ಏನೇನೋ ಮಾಡೋಣ ಅಂತ ಅಂದ್ಕೊಂಡು ಏನೇನೋ ಆಗೋಯ್ತು ಕಣಮ್ಮ. ಅಮ್ಮ, ಇನ್ನೊಂದು ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಕಣಮ್ಮ, ಬಿಟ್ಬಿಡಮ್ಮ. ಏನೋ ಪೀಚ್ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೆ ಕಣಮ್ಮ, ಅಷ್ಟೇ. ಬೇರೆ ಯಾವ ಉದ್ದೇಶಕ್ಕೂ ತಗೊಂಡಿಲ್ಲ ಕಣಮ್ಮ. ಬಿಟ್ಬಿಡಮ್ಮ, ನನ್ನ ತೆಪ್ಪಾಯ್ತು ಕಣಮ್ಮ. ಹೊಡಿಬಿಡ ಕಣಮ್ಮ. ನಡಿ ಮನೆ ಒಳಗಡಿಗೆ ನಡಿ. ಲೋಫರ್ ನಿಂಗೈತೆ ನಡಿ. ಏನು ನನ್ನ ಹತ್ರ ಬೆಳೆದಿದ್ಯಾ ಮಗ ಅಂತ ಹೇಳ್ಬಿಟ್ಟು ಸುಮ್ಮನಿವ್ನಿ. ನಡಿ ಮನೆ ಒಳಗಡೆ ಕಡೆ ವಿಚಾರಿಸ್ಕೊಂತೀನಿ. ನಡಿ, ಅದು ಎಲ್ಲಿ ಪೀಚ್ ಕಟ್ಟಿದ್ದೋ ನಾನು ಬರ್ತೀನಿ. ಪೀಚ್ ಹತ್ರ ವಿಚಾರಿಸೋಣ ನಡಿ. ಅಮ್ಮ, ಅದು ಮುಚ್ಕೊಂಡು ನಡಿ ಅನ್ನಲ್ಲ. ಅಮ್ಮ 10 ಚಾಕ್ಲೇಟ್ ನೀನು ಕೊಡ್ಲೇಬೇಕು. ನನಗೆ 10 ಚಾಕ್ಲೇಟ್ ಕೊಡಿಸ್ಬೇಕು. ಇವಳಂತೂ ನನಗೆ ಯಾವ ಸಂಸಾರನೂ ಉಳ್ಸಕ್ಕಿಲ್ಲ. ಊರಾಗಿರೋ ಸಂಸಾರ ಎಲ್ಲ ಹಾಳು ಮಾಡೋಕ್ಕೆ ಪದ್ದಿ ಮಗಳು ಒಬ್ಬಳೇ ಸಾಕು. ಪದ್ದಿ ಮಗಳು 6 ಕೊಟ್ಟರೆ ಅತ್ತೆ ಕಡೆ, 7 ಕೊಟ್ಟರೆ ಸೊಸೆ ಕಡೆ. ಜಂಪು.